ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ಅಕ್ರಮಗಳ ಬಗ್ಗೆ ಪ್ರತಿಭಟನೆಯನ್ನು ಮಾಡತಕ್ಕಂಥ ವಿಷಯದ ಬಗ್ಗೆ ಪ್ರಪ್ರಥಮವಾಗಿ ಕರ್ನಾಟಕದಿಂದ ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡತಕ್ಕಂಥ ವಿಷಯದ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಈ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾತನಾಡದ ಸುಬ್ರಹ್ಮಣ್ಯ ಅವರೇ, ಬೆಂಗಳೂರು ಮಹಾನಗರ ಹಾಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪದ್ಮಾವತಿ ಅವರೇ, ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪದ್ಮನಾಭ ಅವರೇ, ಆತ್ಮೀಯ ಮಿತ್ರರಾದ ಆನಂದ್ ಅವರೇ, ಸುಧಾಕರ್ ಅವರೇ, ವೆಂಕಟೇಶ್ ಅವರೇ, ನಾಗರಾಜ್ ಅವರೇ, ಮತ್ತೊಬ್ಬ ಸಮಿತಿಯ ಅಧ್ಯಕ್ಷರಾದ ರಾಧಾಕೃಷ್ಣ ಅವರೇ, ಈ ಸಮಾರಂಭದಲ್ಲಿ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳೇ, ವಾರ್ಡ್ ಸಮಿತಿಗಳೇ, ಮಹಾನಗರ ಪಾಲಿಕೆ ಸದಸ್ಯರು, ಈ ಸಮಾರಂಭಗೊಂಡ ಎಲ್ಲ ಕಾರ್ಯಕ್ರಮಗಳು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಕಳೆದ ವಿಧಾನಸಭಾ ಚುನಾವಣೆಗಳಿರ್ಬೋದು, ಲೋಕಸಭಾ ಚುನಾವಣೆಗಳಿರ್ಬೋದು, ಏನು ಕೇಂದ್ರದ ಬಿಜೆಪಿ ಸರ್ಕಾರದ ಆಡಳಿತದಂತೆ ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿಗೆ ಅಕ್ರಮಗಳನ್ನು ಎಸಗಿ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲವಾಗಿ ಮತದಾರರ ಪಟ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಮತದಾರರಂತಕ್ಕಂಥ ಗುರುತಿಸಿಕೊಂಡಿರ್ತಕ್ಕಂಥ ಅವರ ಹೆಸರುಗಳನ್ನು ತೆಗಿತಕ್ಕಂಥದ್ದು ಬಿಜೆಪಿ ಪರವಾಗಿರ್ತಕ್ಕಂಥ ಮತಗಳನ್ನ ಮತದಾರರನ್ನ ಹೆಚ್ಚು ಸೇರಿಸ್ತಕ್ಕಂಥ ಕೆಟ್ಟ ಸಂಪ್ರದಾಯವನ್ನ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಏಜೆಂಟ್ ರೀತಿಯಲ್ಲಿ ವರ್ತಿಸಿದೆ ಅಂತ ಹೇಳಿ ಈಗಾಗಲೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಪ್ರಬಲವಾಗಿ ಸಾಕ್ಷಿ ಸಮೇತ ವಾದವನ್ನು ಮಂಡಿಸಿ ಇದರ ವಿರುದ್ಧ ಇಡೀ ರಾಷ್ಟ್ರದಾದ್ಯಂತ ಜನಾಂದೋಲನವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅದರ ಪ್ರಥಮ ಸಭೆಯಾಗಿ ಕರ್ನಾಟಕದಿಂದಲೇ ನಾನು ಪ್ರಾರಂಭ ಮಾಡ್ತೀನಿ, ಅದರಲ್ಲೂ ಬೆಂಗಳೂರಿನಿಂದ ಆ ಒಂದು ಪ್ರತಿಭಟನಾ ಸಭೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ 5ನೇ ತಾರೀಕು ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಭಾವನೆ ಜಗತ್ತಾಗಿರೋವಾಗಿರ್ತಕ್ಕಂಥದ್ದು, ಆ ಭಾವನೆ ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾದ್ರೆ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೇವಲ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದರ ವಿರುದ್ಧವಾಗಿ ಚುನಾವಣಾ ಆಯೋಗದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ಮಾಡಿ ಇಡೀ ರಾಷ್ಟ್ರದಾದ್ಯಂತ ಒಂದು ಆಂದೋಲನವನ್ನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಥಮವಾಗಿ ಕರ್ನಾಟಕದಿಂದ ಪ್ರಾರಂಭ ಮಾಡಿ 5ನೇ ತಾರೀಕು ಈ ಪ್ರತಿಭಟನಾ ಸಭೆಗೆ ಏರ್ಪಾಡು ಮಾಡಿದ್ದಾರೆ. ದಯಮಾಡಿ ಆ ಒಂದು ಪ್ರತಿಭಟನಾ ಸಭೆಗೆ ಈ ರಾಜ್ಯದ ಎಲ್ಲ ಕಾಂಗ್ರೆಸ್ಸಿಗರು ಸಾರ್ವಜನಿಕರನ್ನ, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಉಳಿದಂತವರನ್ನ, ಬಿಜೆಪಿಯ ದುರಾಡಳಿತವನ್ನ ವಿರೋಧಿಸತಕ್ಕಂಥವರು ಬಹಳಷ್ಟು ವರ್ಗ ಇದೆ. ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು, ನಾಗರಿಕ ಸಮಾಜದ ಸಂಘ ಸಂಸ್ಥೆಗಳಿರ್ಬೋದು, ಅವರೆಲ್ಲರನ್ನ ಮಾತನಾಡಿಸಿ ಈ ಸಭೆಗೆ ಎಲ್ಲ ಏನು ಈ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಸಾಮಾನ್ಯ ನಾಗರಿಕರಿರ್ಬೋದು ಅವರನ್ನ ಕರೆತಂದು ಈ ಸಭೆಯನ್ನ ಯಶಸ್ವಿಗೊಳಿಸುವ ಮುಖೇನ ಏನು ಚುನಾವಣಾ ಆಯೋಗ ಮತ್ತು ಬಿಜೆಪಿ ಅಕ್ರಮಗಳನ್ನ ಬಯಲಿಗೆ ತಂದು ಮುಂದಿನ ಪೀಳಿಗೆಗೆ ಪ್ರಜಾಪ್ರಭುತ್ವ ಸುಭದ್ರವಾಗಿ ರಾಷ್ಟ್ರದಲ್ಲಿ ನಿಲ್ಲತಕ್ಕಂಥ ವ್ಯವಸ್ಥೆಯಲ್ಲಿ ಪಾಲ್ದಾರರನ್ನಾಗಿ ಮಾಡಬೇಕಾದ್ರೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಪಾಲ್ಗೊಳ್ಳುವಿಕೆ ಮತ್ತು ಸಹಭಾಗಿತ್ವ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದನ್ನು ತಾವು ತಿಳ್ಕೊಂಡಿದ್ದೀರಿ ನಾನು ಭಾವಿಸ್ತೇನೆ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ 5ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಾಗಿ ಅವರೆಲ್ಲರನ್ನ ಸೇರಿಸಿ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಅವರು ಕರೆತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ರಾಜ್ಯದ ಗೌರವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು
ಉಸ್ತುವಾರಿಗಳನ್ನ, ಅಭ್ಯರ್ಥಿಗಳನ್ನ, ಶಾಸಕರನ್ನ, ಜಿಲ್ಲಾಧ್ಯಕ್ಷರನ್ನ ಕರೆದು ಸಭೆ ಮಾಡಿ ಖಂಡಿತವಾಗಿ ಈ ಸಭೆ ಯಶಸ್ವಿಯಾಗಬೇಕು ಅಂತ ಪ್ರಾಮಾಣಿಕವಾಗಿ ಎಲ್ಲ ನಾಗರಿಕರನ್ನ, ಸಂಘ ಸಂಸ್ಥೆಗಳನ್ನ, ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರನ್ನ ಈ ಸಭೆಗೆ ಪಾಲ್ಗೊಳ್ಳುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನು ನೀಡಿದ್ದಾರೆ. ಎಲ್ಲ ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾರಾದರೂ ಮೊದಲೆಲ್ಲ ನಾವೆಲ್ಲ ಮಾಡಿರೋರು ಪುಸ್ತಕ ನಿಲ್ಲಿಸೋದು, ದುಡ್ಡು ಕೊಡೋದು, ಕರ್ಕೊಂಡು ಮಾಡೋದು, ದಯಮಾಡಿ ಅಂತ ಪ್ರಯತ್ನಕ್ಕೆ ಯಾರು ಕೈ ಹಾಕ್ಬೇಕು. ಯಾರು ಮುಖಂಡರುಗಳನ್ನ ಜಾಸ್ತಿ ಜನ ಕರ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಕರ್ಕೊಂಡು ಬಸ್ಸಿಗೆ ಇಳಿಯೋದೇ ಇಲ್ಲ. ಅವರು ಪ್ರತಿಭಟನೆ ಬಂದರೂ ಬಸ್ಸಿಗೆ ಇಳಿಯೋದಿಲ್ಲ, ಕೂತಿರ್ತಾರೆ. ಅವ್ರು ಯಾವಾಗ ಬೇಕು ಪಟ್ಟಿಯಲ್ಲಿ 13,000 ಏನು ವೋಟರ್ಸ್ ನಾವು ಸೇರಿಸಿದ್ರು. 2008ರಲ್ಲಿ ಸುಮಾರು 165 ಕಾರ್ ಡಬಲ್ ಎಂಟ್ರಿ ಇದ್ದಿರೋ ಕಾರಣ ಅವತ್ತಿನ ಚುನಾವಣಾಧಿಕಾರಿಗಳಾಗಿರುವಂತ ನಾಗಾನಾಯಕ್ ಅಂತ ಹೇಳಿದ್ರು. ಅವ್ರ ಹತ್ರ ತಗೊಂಡೋಗಿ 165 ಕಾರ್ ಎವಿಡೆನ್ಸ್ ತೋರಿಸಿದ್ವಿ ನಾವು. ಆದ್ರೂ ಹೇಳಿದ್ರು ಚುನಾವಣೆಯಿಂದ ಇರ್ತಕ್ಕಂಥ 6 ದಿನದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲಮ್ಮ, ಇದೆಲ್ಲ ಮೊದಲಿಂದಲೇ ನೀವೆಲ್ಲ ರೂಢಿ ಇದೆಲ್ಲ ಬೇಗ ಮಾಡಿ ಇಟ್ಕೋಬೇಕಾಗಿತ್ತು. 6 ದಿನ ಇದೆ ಚುನಾವಣೆ, ನಾವೇನೂ ಮಾಡೋಕ್ಕಾಗಲ್ಲ ಅಂತಾರೆ. ನಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ, ಕ್ಯಾಂಡಿಡೇಟ್ ಅಂತಂದಾಗ 20 ದಿವಸ ಇರ್ಬೇಕಾದ್ರೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾರೆ. ಯಾರು ಕ್ಯಾಂಡಿಡೇಟ್ ಬರ್ತಾರೆ ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ನಮಗೆ BLA ಪದ್ಧತಿ ನಾವು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಸಾಹೇಬ್ ಅಧ್ಯಕ್ಷರಾದ್ಮೇಲೆ ಇದಕ್ಕೊಂದು ಶಕ್ತಿನ ತುಂಬಿಸ್ತಾ ಇದ್ದಾರೆ. ಸೊ ಅವತ್ತಿನ ಅಧ್ಯಕ್ಷರಿಗೆ ನಾವೆಲ್ಲ ಎವಿಡೆನ್ಸ್ ಸಮೇತ 2008ರಲ್ಲಿ ಎಲ್ಲ ಕೊಟ್ವಿ ನಾವು. ಬಟ್ ಏನ್ ಆಕ್ಷನ್ ತಗೊಂಡಿಲ್ಲ. ಮತ್ತೆ 2009